ಒಂದು ಹೊಸ ಕಾರ್ನ ಪರ್ಚೇಸ್ ಮಾಡೋರ್ಗಿಂತ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಗಳನ್ನ ಪರ್ಚೇಸ್ ಮಾಡೋರ ಸಂಖ್ಯೆ ಇವಾಗ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಬಟ್ ಈ ಸೆಕೆಂಡ್ ಹ್ಯಾಂಡ್ ಕಾರ್ ಗಳಂತ ಬಂದಾಗ ಈ ಒಂದು ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಅಥವಾ ಅದರ ಕಂಡೀಷನ್ ಮಾತ್ರ ಮ್ಯಾಟರ್ ಆಗೋದಿಲ್ಲ. ಇದಕ್ಕೆ ಕೆಲವೊಂದು ಕ್ರಿಟಿಕಲ್ ಪಾಯಿಂಟ್ಸ್ ಗಳನ್ನು ಕೂಡ ನೀವು ಚೆಕ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಗೊಂದು ದೊಡ್ಡ ಫೈನಾನ್ಷಿಯಲ್ ಲಾಸ್ ಕೂಡ ಆಗ್ಬೋದು ಫ್ಯೂಚರ್ ಅಲ್ಲಿ ಆ ಕಾರ್ನ ತಗೊಂಡಾದ್ಮೇಲೆ. ಇಲ್ಲ ಆ ಕಾರ್ನ ತಗೊಂಡಾಗ್ಲೂ ಕೂಡ ನೀವು ಕೆಲವೊಂದು ಫೈನಾನ್ಷಿಯಲ್ ಲಾಸ್ ನ ಅನುಭವಿಸಿರ್ತೀರಾ, ಅದಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ನಿಮ್ಗೊಂದು 10 ಚೆಕ್ ಪಾಯಿಂಟ್ಸ್ ಗಳನ್ನ, ಕ್ರಿಟಿಕಲ್ ಚೆಕ್ ಪಾಯಿಂಟ್ಸ್ ಗಳನ್ನ ತಿಳಿಸ್ಕೊಡ್ತೀನಿ. ಇದರಲ್ಲಿ ನೀವು ಎಲ್ಲಾ ಪಾಯಿಂಟ್ಸ್ ಗಳನ್ನು 100% ನೀವು ಫಾಲೋ ಮಾಡಿದ್ರೆ ಒಂದು ಪರ್ಫೆಕ್ಟ್ ಕಾರ್ನ ನೀವು ಬೈ ಮಾಡಬಹುದು. ಹಾಗೆ ಈ ವಿಡಿಯೋದ ಕೊನೆಯಲ್ಲಿ ನಾನು ನಿಮ್ಗೆ ಒಂದು ಕಸ್ಟಮರ್ ನ ರಿಯಲ್ ಎಕ್ಸ್ಪೀರಿಯನ್ಸ್ ನ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ. ಕೆಲವೊಂದು ವೆಹಿಕಲ್ ಗಳನ್ನು ಟೆಕ್ನಿಕಲಿ ಆ ಟೈಮ್ ಅಲ್ಲಿ ಚೆಕ್ ಮಾಡಿದ್ರು ಕೂಡ ನಿಮ್ಗೆ ಹೇಗೆ ಫೇಲ್ಯೂರ್ ಗಳು ಫ್ಯೂಚರ್ ಅಲ್ಲಿ ಬರಬಹುದು ಅನ್ನೋದನ್ನು ಕೂಡ ನಿಮ್ಗೆ ತಿಳಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇದು ಕಾರ್ ಗುರುಜಿ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್. ನಾನು ನಿಮ್ಮ ಶಶಿಧರ್ ಶೆಟ್ಟಿ. ವಿಡಿಯೋನ ಶುರು ಮಾಡೋಣ. ಕೆಲವೊಂದು ಸೆಕೆಂಡ್ ಹ್ಯಾಂಡ್ ಕಾರ್ ಗಳನ್ನ ನೀವು ನೋಡಬಹುದು, ವಾಶ್ ಮಾಡಿ ನಿಲ್ಸಿರ್ತಾರೆ, ಒಂದು ಪಾಲಿಶಿಂಗ್ ಮಾಡಿ ನಿಲ್ಸಿರ್ತಾರೆ, ಒಂದು ಶೋರೂಮ್ ಇಂದ ಆಚೆ ಬಂದಿರೋ ಕಾರ್ ತರನೇ ಕಾಣಿಸುತ್ತೆ. ಬಟ್ ಅದರ ಎಕ್ಸ್ಟೀರಿಯರ್ ಕಂಡೀಷನ್ ಮಾತ್ರ ಮ್ಯಾಟರ್ ಆಗೋದಿಲ್ಲ, ಇನ್ನ ಒಂದು ಫ್ಯಾಕ್ಟರ್ಸ್ ಗಳು ಮ್ಯಾಟರ್ ಆಗುತ್ತೆ. ಆ ಫ್ಯಾಕ್ಟರ್ಸ್ ಗಳು ಯಾವ್ದು ಏನೇನ್ ಚೆಕ್ ಮಾಡ್ಕೋಬೇಕು ಅನ್ನೋದನ್ನ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಚೆಕ್ ಪಾಯಿಂಟ್ ಏನಂತ ಹೇಳಿದ್ರೆ ವೆಹಿಕಲ್ ನ RC ನ ನೀವು ಚೆಕ್ ಮಾಡ್ಬೇಕಾಗುತ್ತೆ. RC ಕಾಪಿ ಅಂದ್ರೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಏನಿದೆ, ಇದರಲ್ಲಿ ನಂಬರ್ ಆಫ್ ಓನರ್ಸ್ ಅಂತ ಒಂದು ಜಸ್ಟ್ ನಿಮ್ಗೊಂದು ಅಲ್ಲಿ ಕೊಟ್ಟಿರ್ತಾರೆ. ಆ ನಂಬರ್ ಆಫ್ ಓನರ್ಸ್ 1, 2, 3 ಅಥವಾ ಏನಿದೆ ಅನ್ನೋದನ್ನ ನಂಬರ್ಸ್ ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಇದನ್ನ ನೋಡ್ಕೊಂಡ್ರೆ ನಿಮ್ಗೆ ಆ ವೆಹಿಕಲ್ ಫಸ್ಟ್ ಓನರ್ ಇಲ್ಲ ಅವರು ಇಲ್ಲ ಸೆಕೆಂಡ್ ಓನರ್ ಅನ್ನೋದು ನಿಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ. ಇದನ್ನ ನೋಡ್ಕೊಂಡು ನೀವು ಕಾರ್ನ ಪರ್ಚೇಸ್ ಮಾಡ್ಬೋದೋ ಬೇಡ ಅನ್ನೋದನ್ನ ಡಿಸೈಡ್ ಮಾಡ್ಬೇಕು. ಯಾಕಂದ್ರೆ ನಂಬರ್ ಆಫ್ ಓನರ್ಸ್ ಯಾವಾಗ ಇನ್ಕ್ರೀಸ್ ಆಗ್ತಾರೆ ಅದರಲ್ಲಿ ನಿಮಗೆ ವೆಹಿಕಲ್ ನ ರೀಸೇಲ್ ವ್ಯಾಲ್ಯೂ ಕೂಡ ಕಡಿಮೆ ಆಗುತ್ತೆ. ನೀವು ಅವಾಗ ಒಂದು ಪ್ರೈಸ್ ಅಲ್ಲಿ ನೆಗೋಷಿಯೇಟ್ ನ ಮಾಡ್ಕೊಂಡು ಆ ಕಾರ್ನ ಪರ್ಚೇಸ್ ಮಾಡಬಹುದು. ಹಾಗೆ ನಂಬರ್ ಆಫ್ ಓನರ್ಸ್ ಯಾವಾಗ ಜಾಸ್ತಿ ಆಗ್ತಾರೆ ಆ ವೆಹಿಕಲ್ ನ ಒಂದು ರಿಲಯಬಿಲಿಟಿ ಏನಿದೆ ಅದು ಕೂಡ ಒಂದು ಕ್ವಶನ್ ಮಾರ್ಕ್ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಆ ವೆಹಿಕಲ್ ನ ಪರ್ಫೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಬೈ ಮಾಡ್ಬೇಕಾಗುತ್ತೆ. ಸೆಕೆಂಡ್ ಚೆಕ್ ಪಾಯಿಂಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಇದೊಂದು ಓಲ್ಡ್ ಟ್ರಕ್ ಆಗಿರುತ್ತೆ, ಬಟ್ ಇದು ಕಂಪಲ್ಸರಿ ನೀವು ಮಾಡ್ಲೇಬೇಕಾಗುತ್ತೆ. ಕಾರ್ನ ಓಡೋಮೀಟರ್ ರೀಡಿಂಗ್ ಏನಾದ್ರು ರೋಲ್ ಬ್ಯಾಕ್ ಆಗಿದೆ ಅನ್ನೋದು ಚೆಕ್ ಮಾಡ್ಕೋಬೇಕು. ಯಾಕಂದ್ರೆ 1 ಲಕ್ಷ 1.5 ಲಕ್ಷ ಮೇಲೆ ಓಡಿರೋ ಕಾರ್ಗಳಲ್ಲಿ ಈ ಮೀಟರ್ ನ ಟ್ಯಾಂಪರ್ ಮಾಡ್ಬಿಟ್ಟು ಆ ಓಡೋಮೀಟರ್ ರೀಡಿಂಗ್ ನ ಕಡಿಮೆ ಮಾಡುವಂತದ್ದು ತುಂಬಾ ಕಾಮನ್ ಆಗಿರುತ್ತೆ ಇವಾಗ ಗಾಡಿ ಸೇಲ್ ಮಾಡ್ಬೇಕಾದ್ರೆ. ಆ ಕೇಸ್ಗಳಲ್ಲಿ ನೀವು ಆ ಒಂದು ವೆಹಿಕಲ್ ನ ಹಿಸ್ಟ್ರಿ, ಸರ್ವಿಸ್ ಹಿಸ್ಟ್ರಿ ಏನಿರುತ್ತೆ ಅಥವಾ ಅದರ ಒಂದು ಡೀಲರ್ಸ್ ಏನಿರ್ತಾರೆ, ಸೊ ಅವ್ರ ಹತ್ರ ಹೋಗಿ ಅಥವಾ ನೀವು ಓನರ್ ಹತ್ರನೇ ಪರ್ಮಿಷನ್ ತಗೊಂಡು ನೀವು ಅದನ್ನ ಚೆಕ್ ಮಾಡ್ಕೊಳ್ಳೋದ್ರಿಂದ ನೀವು ಆ ಕಾರ್ ಒಂದು ಕರೆಕ್ಟ್ ಆಗಿ ಎಕ್ಸಾಕ್ಟ್ ಓಡಿದೆ ಕಾರು ಅನ್ನೋದು ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಸೊ ಒಂದು ಎಕ್ಸಾಂಪಲ್ ಗೆ ಆ ಕಾರ್ ಒಂದು 8 years ಓಲ್ಡ್ ಕಾರ್ ಆಗಿರುತ್ತೆ, ಒಂದು 40,000 ಕಿಲೋಮೀಟರ್ಸ್ ಮಾತ್ರ ಡ್ರೈವ್ ಆಗಿರುತ್ತೆ ಅಂತ ಹೇಳಿದ್ರೆ ನೀವು ಕಂಪಲ್ಸರಿ ಇದನ್ನ ಒಂದು ಚೆಕ್ ಮಾಡ್ಕೊಳ್ಳೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಕೆಲವೊಂದು ಕೇಸ್ಗಳಲ್ಲಿ ಲೋ ರನ್ನಿಂಗ್ ಕಾರ್ಗಳು ಇರ್ತವೆ, ಬಟ್ ತುಂಬಾ ಕೇಸ್ಗಳಲ್ಲಿ ಈ ತರ ಒಂದು ಆಗುವಂತ ಚಾನ್ಸಸ್ ಇರುತ್ತೆ, ಟ್ಯಾಂಪರಿಂಗ್ ಆಗಿರುವಂತ ಚಾನ್ಸಸ್ ಕೂಡ ಇರುತ್ತೆ. ಅದನ್ನ ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಕಾರ್ನ ಪರ್ಚೇಸ್ ಮಾಡ್ಬೇಕಾಗುತ್ತೆ. ಮೂರನೇ ಚೆಕ್ ಪಾಯಿಂಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಒಂದು ಕಾರ್ನ ಒಂದು ಕೋಲ್ಡ್ ಸ್ಟಾರ್ಟ್ ನಲ್ಲಿ ನೀವು ಚೆಕ್ ಮಾಡ್ಬೇಕಾಗುತ್ತೆ. ಕೋಲ್ಡ್ ಸ್ಟಾರ್ಟಿಂಗ್ ಅಲ್ಲಿ ಕಾರು ಕೆಲವೊಂದು ಸಿಂಪ್ಟಮ್ ಗಳನ್ನ ಕೊಡುತ್ತೆ. ಎಂಜಿನ್ ಅಲ್ಲಿ ಏನಾದ್ರು ಇಶ್ಯೂ ಇದ್ದಾಗ ಅಥವಾ ಫ್ಯೂಲ್ ಸಿಸ್ಟಮ್ ಅಲ್ಲಿ ಏನಾದ್ರು ಇಶ್ಯೂ ಆದಾಗ ಕೋಲ್ಡ್ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಅದರ ಸಿಂಪ್ಟಮ್ಸ್ ಗಳು ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಫಸ್ಟ್ ನಿಮ್ಗೆ ಏನಾದ್ರು ಕಾರ್ ಸ್ಟಾರ್ಟ್ ಮಾಡಿದಾಗ ಕೋಲ್ಡ್ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಏನಾದ್ರು ವೈಟ್ ಸ್ಮೋಕ್ ಬರ್ತಾ ಇದೆ ಅಂತ ಹೇಳಿದ್ರೆ ಕಾರ್ ನಲ್ಲಿ ಎಂಜಿನ್ ಒಳಗಡೆ ಏನೋ ಕೂಲೆಂಟ್ ಎಂಟ್ರಿ ಆಗುವ, ಸಿಲಿಂಡರ್ ಒಳಗಡೆ ಕೂಲೆಂಟ್ ಎಂಟ್ರಿ ಆಗುವಂತ ಒಂದು ಸಿಂಪ್ಟಮ್ ಆಗಿರುತ್ತೆ. ಆ ಕೇಸ್ಗಳಲ್ಲೂ ಕೂಡ ರಿಪೇರ್ ಅನ್ನೋ ಕಾಸ್ಟ್ ಅನ್ನೋದು ಜಾಸ್ತಿ ಇರುತ್ತೆ. ಅದೇ ರೀತಿಯಾಗಿ ಸೆಕೆಂಡ್ ಬಂದ್ಬಿಟ್ಟು ಏನಾದ್ರು ಬ್ಲಾಕ್ ಸ್ಮೋಕ್ ಬರ್ತಾ ಇದೆ ಅಂತ ಹೇಳಿದ್ರೆ ಫ್ಯೂಲ್ ಸಿಸ್ಟಮ್ ಅಲ್ಲಿ ಏನಾದ್ರು ಒಂದು ಇಶ್ಯೂ ಇರಬಹುದು, ಫ್ಯೂಲ್ ಇಂಜೆಕ್ಟರ್ಸ್ ಇಶ್ಯೂ ಇರಬಹುದು, ರಿಚ್ ಮಿಕ್ಸ್ಚರ್ ಆಗ್ತಾ ಇರಬಹುದು. ಈ ಕೇಸ್ಗಳಲ್ಲಿ ಒಂದು ಬ್ಲಾಕ್ ಸ್ಮೋಕ್ ಬರುವಂತ ಚಾನ್ಸಸ್ ಇರುತ್ತೆ. ಹಾಗೆ ಒಂದು ಬ್ಲೂ ಸ್ಮೋಕ್ ಏನಾದ್ರು ಬರ್ತಾ ಇದೆ ಅಂತ ಹೇಳಿದ್ರೆ ಎಂಜಿನ್ ಆಯಿಲ್ ಅನ್ನೋದು ಸಿಲಿಂಡರ್ ಗೆ ಎಂಟ್ರಿ ಆಗ್ತಾ ಇರುತ್ತೆ ಅಥವಾ ಎಂಜಿನ್ ಆಯಿಲ್ ನ ನಿಮ್ಗೆ ಕನ್ಸಂಪ್ಷನ್ ಜಾಸ್ತಿ ಮಾಡ್ತಾ ಇದೆ. ಆ ಕೇಸ್ಗಳಲ್ಲಿ ಎಂಜಿನ್ ಅಲ್ಲಿ ಕೆಲವೊಂದು ಇಶ್ಯೂಸ್ ಗಳು ಇರುವಂತ ಚಾನ್ಸಸ್ ಇರುತ್ತೆ. ಸೊ ಇವನ್ನ ಒಂದು ಜಸ್ಟ್ ಅಬ್ಸರ್ವ್ ಮಾಡ್ಬಿಟ್ಟು ನೀವು ಕಾರ್ನ ಪರ್ಚೇಸ್ ಮಾಡಿದ್ರೆ ಅದರಿಂದ ಬರುವಂತ ಒಂದು ಕಾಸ್ಟ್ಲಿ ಏನಾದ್ರು ರಿಪೇರ್ ಇರುತ್ತೆ ಫ್ಯೂಚರ್ ಅಲ್ಲಿ, ಅದನ್ನ ನೀವು ಅವಾಯ್ಡ್ ಮಾಡಬಹುದು. ಫೋರ್ತ್ ಪಾಯಿಂಟ್ ಏನಂತ ಹೇಳಿದ್ರೆ ಒಂದು ಕಾರ್ ಏನಾದ್ರು ಒಂದು ಮೇಜರ್ ಆಕ್ಸಿಡೆಂಟ್ ಆಗಿದೆ ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಆ ಕಾರ್ನ ಬಾನೆಟ್ ಅನ್ನು ಓಪನ್ ಮಾಡಿದ್ರೆ ನಿಮ್ಗೆ ಅದರಲ್ಲಿ ನಿಮ್ಗೆ ಏನಾದ್ರು ಏನು ಏಪ್ರಾನ್ ಅಂತ ಬರುತ್ತೆ, ಕೆಲವೊಂದು ಮೆಂಬರ್ ಗಳು ಏನಿರ್ತವೆ ಅಲ್ಲಿ ಏನಾದ್ರು ಒಂದು ಕ್ರಾಕ್ ಆಗಿರೋದು ಇಲ್ಲ ಒಂದು ಸೀಲೆಂಟ್ ಅಪ್ಲಿಕೇಶನ್ ಸ್ವಲ್ಪ ಜಾಸ್ತಿನೇ ಮಾಡಿರ್ತಾರೆ. ಯಾಕಂದ್ರೆ ಫ್ಯಾಕ್ಟ್ರಿಲಿ ಏನ್ ಮಾಡಿರ್ತಾರೆ ಅಥವಾ ಮ್ಯಾನುಫ್ಯಾಕ್ಚರ್ ತುಂಬಾ ಈವನ್ ಆಗಿ ಆ ಒಂದು ಫಿನಿಶಿಂಗ್ ಗಳು ಇರ್ತವೆ, ಬಟ್ ಆಕ್ಸಿಡೆಂಟ್ ಆಗಿರೋ ಕಾರ್ಗಳಲ್ಲಿ ಅದೊಂದು ಸ್ವಲ್ಪ ಸರ್ಫೇಸ್ ಅನ್ಇವನ್ ಆಗಿರಬಹುದು, ಇಲ್ಲ ಪೇಂಟ್ ಗಳು ಒಂದು ಡೋರ್ ಇನ್ನೊಂದು ಡೋರ್ ಏನಾದ್ರು ಮಿಸ್ ಮ್ಯಾಚ್ ಆಗಿರುವಂತ ಚಾನ್ಸಸ್ ಇರುತ್ತೆ. ಕೆಲವೊಂದು ನಿಮ್ಗೆ ಸ್ಪಾಟ್ಸ್ ಗಳು ಇರ್ತವೆ, ಅದು ಕೂಡ ಕೆಲವೊಂದ್ ಕಡೆ ಕರೆಕ್ಟ್ ಆಗಿ ಆಗಿರೋದಿಲ್ಲ. ಸೊ ಇದು ಕೂಡ ಕೆಲವೊಂದು ಇಂಡಿಕೇಶನ್ ಗಳನ್ನ ಕೊಡುತ್ತೆ. ಸೊ ಇದನ್ನ ಅಲ್ಲದೆ ನೀವು ಕೆಲವೊಂದು ಎಕ್ಸ್ಪರ್ಟ್ಸ್ ಗಳ ಹತ್ರ ತಗೊಂಡೋಗಿ ಆ ಕಾರ್ನ ಒಂದು ಪೇಂಟ್ ನ ಥಿಕ್ನೆಸ್ ನ ಕೂಡ ಚೆಕ್ ಮಾಡೋದ್ರಿಂದ ಆ ಕಾರ್ ಏನಾದ್ರು ಕಂಪ್ಲೀಟ್ ಆಗಿ ರೀಪೇಂಟ್ ಆಗಿದೆಯಾ ಅನ್ನೋದನ್ನು ಕೂಡ ನೀವು ಚೆಕ್ ಮಾಡ್ಕೋಬಹುದು. ಈ ಮೈನರ್ ಆಕ್ಸಿಡೆಂಟ್ ಆಗಿರೋ ಕಾರ್ ನೀವು ತಗೋಬಹುದು, ಬಟ್ ಏನಾದ್ರು ಮೇಜರ್ ಆಕ್ಸಿಡೆಂಟ್ ಆಗಿದೆ ಅಥವಾ ಒಂದು ಸ್ಟ್ರಕ್ಚರಲ್ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರೆ ಆ ಕಾರು ನಿಮ್ಗೆ ಫ್ಯೂಚರ್ ಅಲ್ಲಿ ಕೆಲವೊಂದು ಪ್ರಾಬ್ಲಮ್ ಗಳನ್ನ ಕ್ರಿಯೇಟ್ ಮಾಡಬಹುದು. ನಾಯ್ಸ್ ಇರಬಹುದು, ವೈಬ್ರೇಷನ್ಸ್ ಇರಬಹುದು, ತುಂಬಾ ಪ್ರಾಬ್ಲಮ್ ಗಳನ್ನ ಕ್ರಿಯೇಟ್ ಮಾಡುತ್ತೆ. ಹಾಗೆ ನಿಮ್ಗೆ ರಿಪೇರ್ ಮಾಡೋದು ಕೂಡ ಅದನ್ನ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಅಂತ ಕಾರ್ಗಳಿದ್ರೆ ಅವುಗಳನ್ನ ಚೆಕ್ ಮಾಡ್ಕೊಂಡು ಅವಾಯ್ಡ್ ಮಾಡೋದು ಒಳ್ಳೇದು. ಫಿಫ್ತ್ ಚೆಕ್ ಪಾಯಿಂಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಟೈರ್ಸ್ ಮತ್ತೆ ಸಸ್ಪೆನ್ಷನ್. ಟೈರ್ಸ್ ಮತ್ತೆ ಸಸ್ಪೆನ್ಷನ್ ರಿಪೇರ್ ಏನಂತ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಒಂದು ಕಾಸ್ಟ್ಲಿ ರಿಪೇರ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಟೈರ್ ಗಳಲ್ಲಿ ಏನಾದ್ರು ಒಂದು ಅನ್ಇವನ್ ವೇರ್ ಇತ್ತು ಅಂತ ಹೇಳಿದ್ರೆ ಒಂದು ಸಸ್ಪೆನ್ಷನ್ ನ ಕಂಡೀಷನ್ ನ ಕೂಡ ಅದು ಇಂಡಿಕೇಟ್ ಮಾಡುತ್ತೆ. ಈ ಟೈರ್ ಕೂಡ ವೇರ್ ಆಗಿತ್ತು ಅಂತ ಹೇಳಿದ್ರೆ ಅದು ಒಂದು ಕಾಸ್ಟ್ಲಿ ರಿಪ್ಲೇಸ್ಮೆಂಟ್ ಆಗುತ್ತೆ. ಯಾಕಂದ್ರೆ ನೀವು ಕಾರ್ನ ಪರ್ಚೇಸ್ ಮಾಡ್ಬೇಕಾದ್ರೆ ಟೈರ್ ಏನಾದ್ರು ಅದರ ಟ್ರೆಡ್ ಹೈಟ್ ಅನ್ನೋದು
ಅದು ಕಡಿಮೆ ಇದೆ, ವೇರ್ ಆಗಿರೋ ಟೈರ್ ಆಗಿತ್ತು ಅಂತ ಹೇಳಿದ್ರೆ ನೀವು ಮತ್ತೆ ಅಗೈನ್ ಟೈರ್ ಗಳ ಮೇಲೆ ಇನ್ವೆಸ್ಟ್ ಮಾಡಬೇಕು. ಅದು ಕೂಡ ನಿಮ್ಗೆ ಒಂದು ಎಕ್ಸ್ಪೆನ್ಸಿವ್ ಆಗೋದ್ರಿಂದ ನೀವು ಆ ಒಂದು ಕಾರ್ನ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಟೈರ್ ನಲ್ಲಿ ಏನ್ ಕಾಸ್ಟ್ ನೀವು ಪೇರ್ ಮಾಡ್ತೀರಾ ಅದನ್ನ ಕೂಡ ನೀವು ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಂಡು ಆ ಕಾರ್ನ ತಗೊಳ್ಳೋದ್ರಿಂದ ನೀವು ಒಂದು ಸ್ವಲ್ಪ ಅಮೌಂಟ್ ನ ಅಲ್ಲೂ ಕೂಡ ಸೇವ್ ಮಾಡಬಹುದು. ಇದಾದ್ಮೇಲೆ 6 ಪಾಯಿಂಟ್ ಏನಂತ ಹೇಳಿದ್ರೆ ಒಂದು ಟೆಸ್ಟ್ ಡ್ರೈವ್ ನ ನೀವು ಮಾಡ್ಬೇಕಾಗುತ್ತೆ. ಆ ಕಾರ್ದು ಟೆಸ್ಟ್ ಡ್ರೈವ್ ಅಂತ ಬಂದಾಗ ನೀವು ನಾರ್ಮಲ್ ಆಗಿ ಆ ಕಾರ್ನ ಸ್ಟ್ರೈಟ್ ರೋಡ್ ಗಳಲ್ಲಿ ಓಡಿಸೋದ್ರಿಂದ ನಿಮ್ಗೆ ಏನು ಐಡೆಂಟಿಫೈ ಆಗೋದಿಲ್ಲ. ಕೆಲವೊಂದು ಟರ್ನಿಂಗ್ ಗಳನ್ನ ನೀವು ಮಾಡ್ಬೇಕಾಗತ್ತೆ, ಕೆಲವೊಂದು ಹಂಪಿ ರೋಡ್ ಗಳಲ್ಲೂ ಕೂಡ ನೀವು ಕಾರ್ನ ಡ್ರೈವ್ ಮಾಡ್ಬೇಕಾಗತ್ತೆ. ನಿಮ್ಗೆ ಆ ಕಾರ್ನ ಸಸ್ಪೆನ್ಷನ್ ಇರಬಹುದು ಅಥವಾ ಅದರ ಬ್ರೇಕಿಂಗ್ ನ ಕೂಡ ನೀವು ಚೆಕ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಕೆಲವೊಂದು ಕರ್ವ್ ರೋಡ್ ಗಳಲ್ಲಿ ನಿಮ್ಗೆ ಆಕ್ಸಲ್ ಗಳು ಅಥವಾ ಶಾಫ್ಟ್ ಗಳು ಇರ್ತವೆ, ಅವುಗಳ ಏನೋ ಕಂಡೀಷನ್ ಕೂಡ ನೀವು ಚೆಕ್ ಮಾಡ್ಕೊಳ್ಳೋದ್ರಿಂದ ಆ ಕಾರ್ನ ಕಂಡೀಷನ್ ನೀವು ಚೆಕ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ನಾರ್ಮಲ್ ಸ್ಟಡಿ ಸ್ಪೀಡ್ ಅಲ್ಲಿ ನೀವು ಓಡಿಸಿದ್ರೆ ನಿಮ್ಗೆ ಕೆಲವೊಂದು ಪ್ರಾಬ್ಲಮ್ ಗಳು ಯಾವಾಗಲೂ ಐಡೆಂಟಿಫೈ ಆಗಿರಬಹುದು. ಕ್ಲಚ್ ಸಿಸ್ಟಮ್ ಇರಬಹುದು, ಕ್ಲಚ್ ಸ್ಲಿಪ್ಪೇಜ್ ಇರಬಹುದು. ಕ್ಲಚ್ ಸ್ಲಿಪ್ಪೇಜ್ ಕೂಡ ನಿಮ್ಗೆ ಐಡೆಂಟಿಫೈ ಆಗಿಲ್ಲ ಅಂತ ಹೇಳಿದ್ರೆ ಕ್ಲಚ್ ರಿಪ್ಲೇಸ್ಮೆಂಟ್ ಕೂಡ ನೀವು ಮಾಡ್ಕೋಬೇಕಾಗಿರುವಂತಹ ಚಾನ್ಸಸ್ ಇರುತ್ತೆ. ಸೊ ಅದನ್ನ ನೋಡೋದಕ್ಕೋಸ್ಕರ ನೀವು ಕಾರ್ನ ಒಂದು ಎಲ್ಲಾ ಒಂದು ಕಂಡೀಷನ್ ಗಳನ್ನು ಚೆಕ್ ಮಾಡ್ಕೊಂಡು ಕಾರ್ನ ಪರ್ಚೇಸ್ ಮಾಡ್ಬೇಕಾಗತ್ತೆ. 7ನೇ ಚೆಕ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಕಾರ್ನಲ್ಲಿ ಏನಾದ್ರು ವಾರ್ನಿಂಗ್ ಇಂಡಿಕೇಟರ್ಸ್ ಬರ್ತಾ ಇದೆಯಾ, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಥವಾ ಸ್ಪೀಡೋಮೀಟರ್ ಅನ್ನೋದನ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಇವಾಗಿನ ಕಾರ್ಗಳಲ್ಲಿ ಮೆಕ್ಯಾನಿಕಲ್ ಇಶ್ಯೂಗಿಂತ ಈ ಒಂದು ಎಲೆಕ್ಟ್ರಿಕ್ ಇಶ್ಯೂಗಳು ಏನಾದ್ರು ಬಂತು ಅಂತ ಹೇಳಿದ್ರೆ ಅದರ ರಿಪೇರ್ ಅನ್ನೋದು ತುಂಬಾ ಕಾಸ್ಟ್ಲಿ ಆಗಿರುತ್ತೆ. ಯಾವ್ದಾದ್ರು ಒಂದು ಕಂಟ್ರೋಲ್ ಮಾಡ್ಯೂಲ್ ಫೇಲ್ಯೂರ್ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಕಾರ್ನ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆ ಒಂದು ವಾರ್ನಿಂಗ್ ಲೈಟ್ ನ ತೋರಿಸುತ್ತೆ. ಲೈಕ್ ಏನು ಮ್ಯಾಲ್ ಫಂಕ್ಷನ್ ಇಂಡಿಕೇಟರ್ಸ್ ಇರಬಹುದು, ಒಂದು ಬ್ಯಾಟರಿಯ ವಾರ್ನಿಂಗ್ ಲೈಟ್ ಇರಬಹುದು, ಇಲ್ಲ ಒಂದು ಪವರ್ ಸ್ಟೇರಿಂಗ್ ನ ವಾರ್ನಿಂಗ್ ಲೈಟ್ ಇರಬಹುದು, ಏರ್ ಬ್ಯಾಗ್ ರಿಲೇಟೆಡ್ ಇರಬಹುದು. ಏನೇ ಒಂದು ಕಾಂಪೋನೆಂಟ್ ಫೇಲ್ಯೂರ್ ಆಯ್ತು ಅಂತ ಹೇಳಿದ್ರು ಕೂಡ ಅದರ ವಾರ್ನಿಂಗ್ ಲೈಟ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಗ್ಲೋ ಆಗುತ್ತೆ. ಸೊ ಅದರಿಂದ ನಮ್ಗೆ ಗೊತ್ತಾಗುತ್ತೆ ಕಾರ್ನಲ್ಲಿ ಏನೋ ಒಂದು ವಾರ್ನಿಂಗ್ ಲೈಟ್ ಬರ್ತಾ ಇದೆ, ಇದರಲ್ಲಿ ಏನೋ ಒಂದು ಮ್ಯಾಲ್ ಫಂಕ್ಷನ್ ಇದೆ ಅನ್ನೋದು. ಅದರಿಂದ ನಾವು ಅದನ್ನ ಚೆಕ್ ಮಾಡಿಸ್ಕೊಂಡು ಕಾರ್ನ ನಾವು ಪರ್ಚೇಸ್ ಮಾಡ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಆ ಲೈಟ್ ಬಂದ್ರೆ ಕೆಲವೊಂದ್ ಕಡೆ ಕಾರ್ನ ರನ್ ಮಾಡಬಹುದು, ಬಟ್ ಅದು ನಿಮ್ಗೆ ಫ್ಯೂಚರ್ ಅಲ್ಲಿ ರಿಪ್ಲೇಸ್ ಮಾಡಲೇಬೇಕಾದಂತ ಒಂದು ಸಿಚುವೇಶನ್ ಬಂದಾಗ ಅದರ ರಿಪೇರ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಆತರ ಒಂದು ವಾರ್ನಿಂಗ್ ಲೈಟ್ ಗಳು ಏನಾದ್ರೂ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಇಂಜಿನ್ ರನ್ನಿಂಗ್ ಇದ್ದಾಗ ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಚೆಕ್ ಮಾಡ್ಕೊಂಡೆ ನೀವು ಕಾರ್ನ ಪರ್ಚೇಸ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಚೆಕ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ತುಂಬಾ ಜನ ಇದನ್ನ ನೆಗ್ಲೆಕ್ಟ್ ಮಾಡ್ತಾರೆ, ರಸ್ಟಿಂಗ್. ಸೊ ರಸ್ಟಿಂಗ್ ಆಗೋದು ತುಂಬಾ ಒಂದು ಡೇಂಜರಸ್ ಮ್ಯಾಟರ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಾರ್ ಏನಾದ್ರು ರಸ್ಟಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಪ್ಯಾನಲ್ ನಲ್ಲಿ ಅಥವಾ ಒಂದು ಬಾಡಿನಲ್ಲಿ ಎಲ್ಲಾದ್ರೂ ಒಂದ್ ಕಡೆ ರಸ್ಟಿಂಗ್ ಆಗ್ತಿದೆ ಅಂದ್ರೆ ಅದು ಕಂಪ್ಲೀಟ್ ಆಗಿ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇರುತ್ತೆ. ಇದು ನಿಮ್ಗೆ ಆ ಕಾರ್ನ ಒಂದು ರಿಪೇರ್ ಮಾಡೋದು ತುಂಬಾನೇ ಒಂದು ಡಿಫಿಕಲ್ಟ್ ಆಗುತ್ತೆ. ಅದೇ ರೀತಿಯಾಗಿ ಅಂತ ಕಾರ್ನ ನೀವು ಬೈ ಮಾಡಿದ್ರೆ ನಿಮ್ಗೆ ಅದರಲ್ಲಿ ಒಂದು ಫೈನಾನ್ಷಿಯಲ್ ಲಾಸ್ ತುಂಬಾನೇ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಯಾಕಂತ ಹೇಳಿದ್ರೆ ಈ ರಸ್ಟಿಂಗ್ ಅನ್ನೋದು ಮೇಲ್ಗಡೆ ಪ್ಯಾನಲ್ ಗಳಲ್ಲಿ ಕಾಣಿಸೋದಿಲ್ಲ. ಈ ಕೆಲವೊಂದು ಡೋರ್ ನ ಒಂದು ವಾಟರ್ ಡ್ರೈನ್ ಆಗಿರುವಂತ ಜಾಗಗಳು ಏನಿರ್ತವೆ, ಬಾನೆಟ್ ನ ಓಪನ್ ಮಾಡಿದಾಗ ಚಾಸಿಯಲ್ಲಿ ಏನಿರುತ್ತೆ ಅಲ್ಲೂ ಕೂಡ ಕೆಲವೊಂದು ರಸ್ಟಿಂಗ್ ಆಗುವಂತ ಚಾನ್ಸಸ್ ಇರುತ್ತೆ. ಎಲ್ಲಿ ವಾಟರ್ ಅನ್ನೋದು ರಿಟೈನ್ ಆಗುತ್ತೆ. ಕೆಲವೊಂದು ಕೇಸ್ಗಳಲ್ಲಿ ಈ ಒಂದು ರಸ್ಟಿಂಗ್ ನೀವು ಫ್ಲೋರ್ ನ ಒಂದು ಕಾರ್ಪೆಟ್ ಏನಿದೆ ಅದನ್ನ ರಿಮೂವ್ ಮಾಡಿನೂ ಕೂಡ ಚೆಕ್ ಮಾಡ್ಬೇಕಾಗತ್ತೆ. ಫ್ಲಡ್ ಆಗಿರೋ ವೆಹಿಕಲ್ ಅಲ್ಲೂ ಕೂಡ ಅಲ್ಲಿ ರಸ್ಟಿಂಗ್ ಆಗಿರುವಂತ ಚಾನ್ಸಸ್ ಇರಬಹುದು. ಅದನ್ನ ಚೆಕ್ ಮಾಡ್ಕೊಂಡು ನೀವು ಆ ಕಾರ್ನ ಪರ್ಚೇಸ್ ಮಾಡ್ಬೇಕಾಗುತ್ತೆ. 9th ಚೆಕ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಒಂದು ಪೇಪರ್ ವರ್ಕ್ ಗಳೆಲ್ಲ ಕರೆಕ್ಟ್ ಆಗಿದೆ ಅಂತ ನಾವು ನೋಡ್ಕೋಬೇಕಾಗುತ್ತೆ. ಕಾರ್ನ ಒಂದು RC ಇರಬಹುದು ಅಥವಾ ಅದರ ಇನ್ಶೂರೆನ್ಸ್ ಕಾಪಿ ಏನಿರಬಹುದು, ಹಾಗೆ ಏನಾದ್ರು NOC ಏನಾದ್ರು ಇದೆ, ಬೇರೆ ಸ್ಟೇಟ್ ಕಾರ್ ಆಗಿದ್ರೆ NOC ಕೂಡ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿಯಾಗಿ ಕಾರ್ ನಲ್ಲಿ ಏನಾದ್ರು ಲೋನ್ ಇದೆ, ಎಕ್ಸಿಸ್ಟಿಂಗ್ ಲೋನ್ ಇದೆ, ಅದು ಕೂಡ ಕ್ಲಿಯರ್ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಕೊಂಡು ನೀವು ಕಾರ್ನ ಪರ್ಚೇಸ್ ಮಾಡ್ಬೇಕಾಗತ್ತೆ. ಸೊ ಇವುಗಳೆಲ್ಲ ಒಂದು ಲೀಗಲ್ ಡಾಕ್ಯುಮೆಂಟ್ ಗಳಾಗಿರೋದ್ರಿಂದ ಇದ್ರಲ್ಲಿ ಏನಾದ್ರು ಒಂದು ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದ್ರೆ ನೀವು ಲೀಗಲ್ ಆಗಿ ಕೆಲವೊಂದು ಇಶ್ಯೂಸ್ ಗಳನ್ನ ಫೇಸ್ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದರಿಂದ ಕೂಡ ಕೆಲವೊಂದು ಫೈನಾನ್ಷಿಯಲ್ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ಯಾವುದೇ ಒಂದು ಕಾರ್ನ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಕೆಲವೊಂದು ಡಾಕ್ಯುಮೆಂಟ್ಸ್ ಗಳು ಏನಿದಾವೆ ಇದನ್ನ 100% ಕರೆಕ್ಟ್ ಆಗಿದೆ ಅನ್ನೋದನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಲಾಸ್ಟ್ ಚೆಕ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಒಂದು ಜನರಲ್ ಇನ್ಸ್ಪೆಕ್ಷನ್ ಕೂಡ ನೀವು ಮಾಡ್ಕೋಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈ ಕಾರ್ಗಳಲ್ಲಿ ಏನಾದ್ರು ಒಂದು ಮೈನ್ಯೂಟ್ ಇಶ್ಯೂಸ್ ಇದ್ರೆ ಅದು ಇನಿಷಿಯಲ್ ಆಗಿ ಗೊತ್ತಾಗೋದಿಲ್ಲ. ಹಾಗೆ ನೀವು ಕಾರ್ನ ತಗೊಂಡಾದ್ಮೇಲೆ ಅದು ಪರ್ಸಿಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಒಂದು ಜನರಲ್ ಇನ್ಸ್ಪೆಕ್ಷನ್ ಒಂದು 500-1000 ರೂಪೀಸ್ ಒಂದು ಇನ್ಸ್ಪೆಕ್ಟ್ ಮಾಡ್ಕೊಳ್ಳೋದ್ರಿಂದ ನೀವು ಆ ಕಾರ್ ನಲ್ಲಿ ಏನಾದ್ರು ಮೇಜರ್ ಇಶ್ಯೂಸ್ ನಿಮ್ಗೆ ಫ್ಯೂಚರ್ ಅಲ್ಲಿ ನಿಮ್ಗೆ ಬರೋದಿದ್ರೆ ನಿಮ್ಗೆ ಆಗ್ಲೇ ಐಡೆಂಟಿಫೈ ಆಗುತ್ತೆ. ಅದನ್ನ ನೀವು ಏನು ಕಾರ್ನ ಓನರ್ ಇರ್ತಾರೆ ಅವ್ರ ಜೊತೆ ನೀವು ಮಾತಾಡ್ಬಿಟ್ಟು ಅದನ್ನ ಒಂದು ರಿಪೇರ್ ಕಾಸ್ಟ್ ಕೂಡ ಆ ಒಂದು ಕಾರ್ನ ಪರ್ಚೇಸ್ ಪ್ರೈಸ್ ಏನಿದೆ ಅದರಲ್ಲಿ ನೆಗೋಷಿಯೇಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಒಂದು ಅಮೌಂಟ್ ಸೇವ್ ಆಗುವಂತ ಚಾನ್ಸಸ್ ಇರುತ್ತೆ. ಅದಿಲ್ಲ ಅಂತಿದ್ರೆ ನೀವು ಆ ಅಮೌಂಟ್ ನ ಬೇರ್ ಮಾಡ್ಬೇಕಾಗ್ಬೋದು. ಅದಕ್ಕೋಸ್ಕರ ಏನೇ ಒಂದು ಕಾರ್ನ ಪರ್ಚೇಸ್ ಮಾಡೋದಕ್ಕಿಂತ ಮುಂದೆ ಒಂದು ಜನರಲ್ ಚೆಕ್ಅಪ್ ನ ಮಾಡ್ಕೊಂಡು ಸೊ ಅದನ್ನ ಪರ್ಚೇಸ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಹಾಗಿದ್ರೆ ಕೊನೆಯದಾಗಿ ನಾನು ಅವಾಗ್ಲೇ ಹೇಳಿದೆ ವಿಡಿಯೋದ ಸ್ಟಾರ್ಟಿಂಗ್ ನಲ್ಲಿ ಒಂದು ಕಾರ್ನ ಪರ್ಚೇಸ್ ಮಾಡಿದ್ರು ಕಸ್ಟಮರ್ ಅವರ ಒಂದು ಲೈವ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆ ಸೆಕೆಂಡ್ ಹ್ಯಾಂಡ್ ಕಾರ್ನ ಪರ್ಚೇಸ್ ಮಾಡಿದ್ಮೇಲೆ ಅನ್ನೋದನ್ನ. ಸೊ ಏನಾಗಿತ್ತಪ್ಪ ಅಂತ ಹೇಳಿದ್ರೆ ಅವರೊಂದು ಕಾರ್ ಸ್ವಿಫ್ಟ್ ಡೀಸೆಲ್ ನ ಪರ್ಚೇಸ್ ಮಾಡಿರ್ತಾರೆ. ಕಾರ್ ನೋಡಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ. ಅವರು ಅದಕ್ಕೆ ಪರ್ಚೇಸ್ ಮಾಡಿರ್ತಾರೆ. ಸೊ ಒಂದು ಒಳ್ಳೆಯ ಪ್ರೈಸ್ ಕೊಟ್ಬಿಟ್ಟು ಅದಾದ್ಮೇಲೆ ಅವರು 1 ಮಂತ್ ಹತ್ತತ್ರ ಅವರು ಸಿಟಿ ಕಂಡೀಷನ್ ಅಲ್ಲಿ ಓಡಿಸ್ತಾ ಇರ್ತಾರೆ. ಬಟ್ ಅವಾಗ ಏನು ಇಶ್ಯೂಸ್ ಅವರಿಗೆ ಬಂದಿರೋದಿಲ್ಲ. ಸೊ ಯಾವಾಗ ಅವರು ಒಂದು ಲಾಂಗ್ ಡ್ರೈವ್ ಗೆ ಆ ಕಾರ್ನ ತಗೊಂಡೋಗ್ತಾರೆ, ಸೊ ಅದಾದ್ಮೇಲೆ ಒಂದು 200-300 ಕಿಲೋಮೀಟರ್ ಡಿಸ್ಟೆನ್ಸ್ ಅದು ಟ್ರಾವೆಲ್ ಆದ್ಮೇಲೆ ಅದರಲ್ಲಿ ಒಂದು ಕೂಲೆಂಟ್ ಅನ್ನೋದು ಆಚೆ ಓವರ್ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಸಿಂಪ್ಟಮ್ಗೋಸ್ಕರ ಅವರು ಅದನ್ನ ಚೆಕ್ ಮಾಡ್ಕೊಳ್ಳೋಕೆ ವರ್ಕ್ಶಾಪ್ ಗೆ ತಗೊಂಡ್ಬರ್ತಾರೆ. ಸೊ ಅಲ್ಲಿ ಅವರು ಚೆಕ್ ಮಾಡಿದಾಗ ಸೊ ಅದರಲ್ಲಿ ಬಂದು ಲೈಟ್ ಆಗಿ ಒಂದು ಓವರ್ ಹೀಟಿಂಗ್ ಸಿಂಪ್ಟಮ್ಸ್ ಕಾಣಿಸುತ್ತೆ. ಸೊ ಯಾಕೆ ಹೀಗಾಗಿರುತ್ತೆ ಅಂತ ಹೇಳಿದ್ರೆ ಈ ಕಾರ್ ಬಂದ್ಬಿಟ್ಟು ಏನೋ ಒಂದು ಕೂಲೆಂಟ್ ಲಾಸ್ ಇಂದ ಇದ್ರ ಮುಂಚೆ ಪ್ರೀವಿಯಸ್ ಓನರ್ ಯೂಸ್ ಮಾಡ್ತಿದ್ದಾಗ ಅದರಲ್ಲಿ ನಿಮ್ಗೆ
ಓವರ್ ಹಿಟ್ ಆಗಿ ಗಾಡಿ ನಿಂತಿರೋ ಚಾನ್ಸಸ್ ಇರುತ್ತೆ. ಅದರಿಂದ ಆ ಇನಿಷಿಯಲ್ ಆಗಿ ಅಲ್ಲಿ ಒಳಗಡೆ ಗ್ಯಾಸ್ಕೆಟ್ ಅನ್ನೋದು ಡ್ಯಾಮೇಜ್ ಆಗಿರುತ್ತೆ ಸ್ಲೈಟ್ ಆಗಿ. ಬಟ್ ಸಿಟಿ ಕಂಡೀಷನ್ ಅಲ್ಲಿ ಆ ಒಂದು ಟೆಂಪರೇಚರ್ ಗಳಲ್ಲಿ ಅದು ಸ್ಟಾರ್ಟ್ ಆಗಿರೋದಿಲ್ಲ. ಸೊ ಯಾವಾಗ ಒಂದು ಲಾಂಗ್ ಡ್ರೈವ್ ಹೋಗುತ್ತೆ, ಕಂಟಿನ್ಯೂಸ್ ಆಗಿ ಟೆಂಪರೇಚರ್ ಯಾವಾಗ ಜಾಸ್ತಿ ಇರುತ್ತೆ ಆ ಟೈಮಲ್ಲಿ ಇದು ಸಿಂಪ್ಟಮ್ ನ ಕೊಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದಾದ್ಮೇಲೆ ಅದಕ್ಕೋಸ್ಕರ ಆ ಒಂದು ಹೆಡ್ ಗ್ಯಾಸ್ಕೆಟ್ ನ ರಿಪ್ಲೇಸ್ ಮಾಡೋದಕ್ಕೆ ನೆಸಿಟಿ ಇರುತ್ತೆ. ಸೊ ಅದು ಮಾಡೋದಕ್ಕೆ more than 50,000 rupees ಕಾಸ್ಟ್ ಬರುತ್ತೆ ಅವರಿಗೆ. ಸೊ ಇದರಿಂದ ಅದು ಚೆಕ್ ಮಾಡ್ಕೊಂಡ್ರು ಕೂಡ, ಬೇಸಿಕ್ ಚೆಕ್ ಮಾಡ್ಕೊಂಡ್ರು ಕೂಡ ಕಾರಲ್ಲಿ ಈ ಒಂದು ಇಶ್ಯೂ ಬಂದಿರುತ್ತೆ. ಸೊ ಇದು ಏನಕ್ಕಾಗತ್ತೆ ಅಂತ ಹೇಳಿದ್ರೆ ನಿಮ್ಗೆ ಕೆಲವೊಂದು ಸಿಂಪ್ಟಮ್ಗಳು ನಿಮ್ಗೆ ಸಿಟಿ ಕಂಡೀಷನ್ ಗಳಲ್ಲಿ ಗೊತ್ತಾಗೋದಿಲ್ಲ, ಒಂದು ನಾರ್ಮಲ್ ಜರ್ನಿನಲ್ಲೂ ಗೊತ್ತಾಗಲ್ಲ, ಒಂದು ಲಾಂಗ್ ಡ್ರೈವ್ ಅಲ್ಲೇ ಗೊತ್ತಾಗತ್ತೆ. ಸೊ ಈ ಕೇಸ್ಗಳಲ್ಲಿ ಏನ್ ಮಾಡ್ಬೇಕಿತ್ತಪ್ಪ ಕಸ್ಟಮರ್ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಕಂಪ್ರೆಷನ್ ಅಂತ ಬರುತ್ತೆ ಟೆಸ್ಟ್ ಮಾಡೋದಕ್ಕೆ. ಆ ಕಂಪ್ರೆಷನ್ ಗೇಜ್ ಮುಖಾಂತರ ಆ ಒಂದು ಕಂಪ್ರೆಷನ್ ನ ಚೆಕ್ ಮಾಡಿದ್ರೆ ಆ ಒಂದು ಎಂಜಿನ್ ಹೇಗೆ ಹೆಲ್ದಿ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ಯಾವಾಗ ಕಂಪ್ರೆಷನ್ ಒಂದು ಕಡಿಮೆ ಆಗಿರುತ್ತೆ, ಎಂಜಿನ್ ಅಲ್ಲಿ ನಿಮ್ಗೆ ಎಲ್ಲೋ ಒಂದ್ ಕಡೆ ಲೀಕೇಜಸ್ ಇದೆ, ಕಂಪ್ರೆಷನ್ ಲೀಕೇಜಸ್ ಗ್ಯಾಸ್ಕೆಟ್ ಇಂದ ಕೂಡ ಇರ್ಬೋದು, ಪಿಸ್ಟನ್ ರಿಂಗ್ಸ್ ಇಂದ ಕೂಡ ಇರ್ಬೋದು. ಸೊ ಎಲ್ಲೋ ಒಂದ್ ಕಡೆ ಒಂದು ಲೀಕೇಜಸ್ ಸ್ಟಾರ್ಟ್ ಆಗಿರುತ್ತೆ, ಅದ್ಮೇಲೆ ಆಯಿಲ್ ಇರ್ಬೋದು ಇಲ್ಲ ಕೂಲೆಂಟ್ ಇರ್ಬೋದು. ಇದರಿಂದ ಎಂಜಿನ್ ಅನ್ನೋದು ನಿಮ್ಗೆ ಕಾಸ್ಟ್ಲಿ ರಿಪೇರ್ ನ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಸಜೆಷನ್ ಕೂಡ ನೀವು ನಿಮ್ ಕಾರ್ ಪರ್ಚೇಸ್ ಮಾಡ್ಕೋಬೇಕಾದ್ರೆ ತಗೋಬಹುದು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ಯೂಸ್ಡ್ ಕಾರ್ ನ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಏನೇನು ಚೆಕ್ ಪಾಯಿಂಟ್ಸ್ ಗಳನ್ನ ನೋಡ್ಕೋಬೇಕಾಗತ್ತೆ, ಏನೇನು ಚೆಕ್ ಮಾಡ್ಕೊಂಡ್ರೆ ನೀವು ಯಾವ ಒಂದು ಪ್ರಾಬ್ಲಮ್ ಗಳನ್ನ ಅವಾಯ್ಡ್ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲೂ ಕೂಡ ಈ ತರ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡು ಏನಾದ್ರು ಇಶ್ಯೂಸ್ ಆಗಿದೆ ಅನ್ನೋದ್ರೆ ಅದನ್ನು ಕೂಡ ಕಾಮೆಂಟ್ ನಲ್ಲಿ ತಿಳಿಸಿ. ಇದರಿಂದ ಬೇರೆಯವರಿಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಕೂಡ ನೀವು ಶೇರ್ ಮಾಡಬಹುದು. ವಿಡಿಯೋ ಇಷ್ಟದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.